ಈಗ ಚಂದನ್ ಕುಮಾರ್ ಅಂತೇಳಿ ಏನು ದೊಡ್ಡ ಹೀರೋ ಅಂತ ತೋರಿಸೋದಲ್ಲ, ಅದೇ ಚಂದನ್ ಕುಮಾರ್ ಸ್ವಂತ ತಂಗಿ ಒಬ್ಬ ವ್ಯಕ್ತಿ ಸಾವು ಕಾರಣ ಆಗಿದ್ದಾರೆ. ಪ್ರಾಮಾಣಿಕವಾಗಿ ತಾಕತ್ತಿದ್ರೆ ನ್ಯಾಯ ಕೊಡ್ತಾರ ಸತ್ತ ವ್ಯಕ್ತಿಗೆ. ಅವ್ರು ಯಾರು? ಅವ್ರ ತಂಗಿ ಏನು ಮಾಡ್ತಾರೆ? ಆಕೆನೇ ಸಬ್ ಇನ್ಸ್ಪೆಕ್ಟ್ರು. ಆಕೆ ಸಬ್ ಇನ್ಸ್ಪೆಕ್ಟರ್ ಆಗಿರು ಕೂಡ ಅವ್ರ ಪರಿಚಯ ಆದ ವ್ಯಕ್ತಿ ಮದುವೆಯಾಗಿ ಆತನಿಗೆ 2 ಮಕ್ಕಳಿದ್ದನ್ನು ಗೊತ್ತಿದ್ರು ಕೂಡ ಆತನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಸಂಸಾರ ನಡೆಸಿರ್ತಾರೆ. ಅದೇ ವಿಚಾರದಲ್ಲಿ ಆ ವ್ಯಕ್ತಿ ಮೇಲೆ ಮದುವೆ ಆಗುವಂಥ ಒತ್ತಾಯ ಮಾಡ್ತಿರ್ತಾಳೆ ಅವಳು. ಆ ಒತ್ತಡ ತಡೆಯಕ್ಕಾಗದೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ನಮ್ಗೆ ಅನುಮಾನ ಇದೆ. ಆ ಕೇಸ್ ಯಾಕೆ ನೀವು ಇದು ಮಾಡಲ್ಲ? ನಾನು ಸ್ಪಷ್ಟವಾದ ದಾಖಲಾತಿದೆ. ಆ ವ್ಯಕ್ತಿಯ ಸಾವಿಗೆ ಚಂದನ್ ಕುಮಾರ್ ತಂಗಿ ಭವ್ಯ ಕಾರಣ ಅಂತೇಳಿ. ಈಗ ಇನ್ನೂ ಹೋರಾಟ ಮಾಡ್ತೀನಿ, ಬಿಟ್ಟಿಲ್ಲ ನಾನು ಬಿಡಲ್ಲ ಅದನ್ನು. ಇನ್ನೂ ಹೋರಾಟ ಬಟ್ ಚಂದನ್ ಕುಮಾರ್ ಭಾಳ ಸೂಪರ್ ಕಾಪ್ ಅಂತ ಒಂದು ಹೊರ ಸರ್ ಒಂದು ಹೇಳ್ತೀನಿ ಕೇಳಿ. ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ತುರುವೇಕೆ ತಿಪ್ಟೂರ್ಲಿ DVSP ಆಗಿದ್ದಾಗ ಅಲ್ಲಿ ಒಂದು ಅಕ್ಷಯಕಲ್ಪ ಅಂತೇಳಿ ಒಂದು ಹಾಲಿಂದು ಸಂಸ್ಥೆ ಇದೆ. ಅವರು 100 ಜನ ರೈತರಿಗೆ ಮೋಸ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಿ ಅಂತೇಳಿ ನಾನು SP ಅರ್ಜಿ ಕೊಟ್ಟರೆ SP ಅವ್ರಿಗೆ DVSP ಅವ್ರು ಕಳಿಸಿರ್ತಾರೆ. ಅದ್ರ ಬಗ್ಗೆ ವಿಚಾರಣೆ ಮಾಡಿದೆ. ಅದರ ರೈತರನ್ನ ವಿಚಾರಣೆಗೆ ಒಳಪಡಿಸಿ ನಾನೇನು ದಾಖಲೆಕೊಂಡು ಅದನ್ನು ಪರಿಶೀಲನೆ ಮಾಡಿದೆ. ಆ ಸಂಸ್ಥೆಯ ಒಬ್ಬ ಮುಖ್ಯಸ್ಥರಿಂದ ನನ್ನ ಮೇಲೆ ಸುಳ್ಳು ಹೇಳಿಕೆ ತಗೊಂಡು ಸ್ನೇಹಮಿಕ್ಷ ನನಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೇಳ್ದ, ನನಗೆ ಕೊಡಲಿಲ್ಲ, ಆ ಕಾರಣಕ್ಕೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಇದು ಮಾಡ್ತಾರೆ. ನಾನು ನೇರ ಹೋಗೋಕ್ಕೆ ಇದೇ ಚಂದನ್ ಕುಮಾರ್ ಭೇಟಿ ಮಾಡಿ ಮಾತಾಡ್ತೀನಿ. ನಿಮಗೆ ತಾಕತ್ತು ಅನ್ನೋದಿದ್ದರೆ ನನ್ನ ಅವ್ರನ್ನ ವಿಚಾರಣೆ ಇನ್ನೊಂದು ಸಲ ವಿಚಾರಣೆಗೆ ಒಳಪಡಿಸಿ ಸ್ನೇಹಮಿಕ್ಷ ನಿಮಗೆ ನೇರ